ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಥರ ಡೌಟ್ ಇಲ್ಲದೆ ತುಂಬಾ ಪರ್ಫೆಕ್ಟ್ ಆಗಿ ರುಚಿಯಾಗಿ ಈ ಮುರುಕು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವುದೇ ಥರ ಡೌಟೇ ಬೇಡ, ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಎಣ್ಣೆಯಲ್ಲಿ ಹರಡುತ್ತೆ, ಹಾಗೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಈ ಥರ ಡೌಟ್ಸ್ ಏನೂ ಬೇಡ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಲೇಟ್ ಮಾಡ್ತೀರಾ, ಈ ಮುರುಕು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಈ ತರ ಒಂದು ಮಿಕ್ಸರ್ ಜಾರ್ ತಗೊಂಡದ್ರಲ್ಲಿ 1/4 ಕಪ್ನಷ್ಟು ಕಡಲೆಪಪ್ಪನ ಹಾಕೊಂಡು ನೈಸಾಗಿ ಪೌಡರ್ ಮಾಡ್ಕೊಂಡು ಜರಡಿಯಲ್ಲಿ ಹಾಕೊಳ್ಳಿ. ಮತ್ತೆ ಅದೇ ಕಪ್ ಅಳತೆಯಲ್ಲೇನೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು. ಈಗ ಇವೆರಡೂ ಸಹ ಚೆನ್ನಾಗಿ ಫೈನ್ ಆಗಿ ನಾವು ಇದನ್ನ ಜರಡಿ ಮಾಡ್ಕೊಳ್ಬೇಕು. ಆದಷ್ಟು ನುಣ್ಣದಾಗಿರಬೇಕು ಈ ಪೌಡರ್ಸ್ ಅನ್ನೋದು. ಅಕ್ಕಿ ಹಿಟ್ಟು ಬಂದ್ಬಿಟ್ಟು ಮನೇಲಿ ಮಾಡಿರೋದಾದ್ರೂ ತಗೊಳ್ಬಹುದು, ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾದ್ರೂ ಉಪಯೋಗಿಸ್ಕೊಳ್ಬಹುದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಕಾಳು, 1/4 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೇನೆ 1 ಟೀ ಸ್ಪೂನ್ ತುಂಬ ಗಟ್ಟಿ ತುಪ್ಪನ ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಬೆಣ್ಣೆನೂ ಸಹ ಉಪಯೋಗಿಸ್ಕೊಳ್ಬಹುದು. ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಮೊದಲು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಈಗ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬಂದ್ಬಿಟ್ಟು ಈ ಅಳತೆಗೆ ನಮ್ಗಿಲ್ಲಿ 3/4 ಕಪ್ನಷ್ಟು ನೀರು ಯೂಸ್ ಆಗುತ್ತೆ. ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೋಡ್ಬೋದು ನೀವು, ಈ ತರ ನಮಗೆ ಹಿಟ್ಟು ಅನ್ನೋದು ಇರಬೇಕು. ತುಂಬಾ ಕೈಗೆ ಅಂಟೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ನಮಗೆ ತುಂಬಾ ಗಟ್ಟಿ ಇದ್ರೂ ಸರಿಯಾಗಿ ಬರೋದಿಲ್ಲ, ತುಂಬಾ ಸಾಫ್ಟ್ ಆಗೋದ್ರೂ ಸರಿಯಾಗಿ ಬರೋದಿಲ್ಲ. ಹಿಟ್ಟು ತುಂಬಾ ಸಾಫ್ಟ್ ಕಲಿಸ್ಕೊಂಡ್ಬಿಟ್ರೆ ನಮಗೆ ಎಣ್ಣೆಯಲ್ಲಿ ಹರಡೋದು ಆಗ್ಲಿ, ಅಥವಾ ಈ ತರ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಾಗ್ಲಿ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಹಾಗಾಗಿ ಹಿಟ್ಟನ್ನ ಕರೆಕ್ಟಾಗಿ ಕಲಿಸ್ಕೊಳ್ಬೇಕು. ಈಗ ಮತ್ತೆ ನಾನಿಲ್ಲಿ ಮುರುಕ್ ಶೇಪ್ದು ಮೌಲ್ನ ತಗೊಂಡು ಸ್ವಲ್ಪ ಎಣ್ಣೆ ಕೂಡ ಗ್ರೀಸ್ ಮಾಡಿ ಇಟ್ಟಿದ್ದೀನಿ. ಹೀಗೆ ಅದ್ರ ಒಳಗಡೆ ಈ ಹಿಟ್ಟನ್ನ ತುಂಬಿಸ್ಬೇಕು. ನಂತರ ಇದನ್ನ ಟೈಟಾಗಿ ಸೀಲ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನಾವು ಮುರುಕ್ ಶೇಪ್ಗೆ ಇದನ್ನ ಪ್ರೆಸ್ ಮಾಡ್ಕೊಳ್ಬೇಕು ಅಷ್ಟೇನೆ. ಇದೇ ಹಿಟ್ಟಿನಲ್ಲಿ ನೀವು ಚಕ್ಲಿ ಶೇಪ್ ಕೂಡ ಮಾಡ್ಕೊಳ್ಬೋದು. ಹಾಗೇನೆ ಎಡ್ಜಸ್ನ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದ್ರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ನೋಡಿ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಆನಂತರ ಈ ರೀತಿ ನಾವು ಒಂದೊಂದಾಗಿ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬಾನೇ ಬೇಗ ಫ್ರೈ ಆಗಿಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಈಸಿಯಾಗಿ ಎಷ್ಟಾಗುತ್ತೋ ಅಷ್ಟು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಆ ಕಡೆ ಈ ಕಡೆ ಕೂಡ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇ. ನಮಗೆ ಮುರುಕು ಅನ್ನೋದು ರೆಡಿ ಆಗಿಬಿಡುತ್ತೆ. ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲನೂ ಸಹ ಮಾಡ್ಕೊಳ್ಳೋದು ಅಷ್ಟೇನೆ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು 10 ಮುರುಕು ಆಗಿದೆ. ತುಂಬಾನೇ ಗರಿಯಾಗಿರುತ್ತೆ. ಒಂದು ವಾರದ ತನಕ ಇದು ಸ್ಟೋರ್ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.